ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪುರುಷರ ಶಿಶ್ನದ ನಿಮಿರುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ 2 ಪವರ್ಫುಲ್ ಮನೆಮದ್ದು ತಿಳಿದುಕೊಳ್ಳೋಣ ಬನ್ನಿ. ಹುಡುಗರೇ, ನಿಮಗೆ ನಿಮಿರುವಿಕೆ ಸಮಸ್ಯೆ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಫ್ರೆಂಡ್ಸ್, ನಿಮಿರುವಿಕೆ ಸಮಸ್ಯೆ ಬಂದರೆ ಹೆದರಬೇಡಿ. ಪುರುಷರಿಗೂ ಮಹಿಳೆಯರಿಗೂ ಇಬ್ಬರಿಗೂ ಈ ಸಮಸ್ಯೆ ಬಂದೇ ಬರುತ್ತೆ. ನಿಮಗೆ ವಯಸ್ಸು ಆಗುತ್ತಾ ಅಂದರೆ 45 ವರ್ಷದ ನಂತರ ನಿಮಿರುವಿಕೆ ಸಮಸ್ಯೆ ಜಾಸ್ತಿಯಾಗಿ ಬಿಡುತ್ತೆ. ಇದರಿಂದ ತುಂಬ ಜನಕ್ಕೆ ಆತ್ಮವಿಶ್ವಾಸವೇ ಕಳೆದುಕೊಳ್ತಾರೆ, ತುಂಬ ಟೆನ್ಷನ್ ಮಾಡಿಕೊಳ್ತಾರೆ. ನಿಮಿರುವಿಕೆಗೆ ಮುಖ್ಯ ಕಾರಣ ಮಾನಸಿಕ ಒತ್ತಡ, ಖಿನ್ನತೆ, ಕೆಲಸ ಇಲ್ಲದೆ ಇರುವುದು. ಇದರಿಂದ ನಿಮಿರುವಿಕೆ ಸಮಸ್ಯೆ ಜಾಸ್ತಿಯಾಗಿ ಬಿಡುತ್ತೆ. ಇದನ್ನು ತಪ್ಪಿಸಲು ಈ 2 ಪವರ್ಫುಲ್ ಮನೆಮದ್ದನ್ನು ನೋಡೋಣ ಬನ್ನಿ. ನಂಬರ್ 1, ಶುಂಠಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಸ್ತು, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಲ್ಲಿ ಕಾಮೋತ್ತೇಜಕ ಗುಣವೂ ಇರುತ್ತೆ. ಶುಂಠಿ ತಿಂದರೆ ನಮ್ಮ ಜನನಾಂಗದಲ್ಲಿ ರಕ್ತ ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ಪ್ರತಿದಿನ ಸ್ವಲ್ಪವೇ ಸ್ವಲ್ಪ ತಿನ್ನುತ್ತಾ ಬನ್ನಿ. 1 ತಿಂಗಳಲ್ಲೇ ನಿಮಿರುವಿಕೆ ಸಮಸ್ಯೆ ಕಡಿಮೆಯಾಗಿಬಿಡುತ್ತೆ. 2, ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಕಡಿಮೆ ಮಾಡುವ ಗುಣ ಇದೆ. ಬೆಳ್ಳುಳ್ಳಿಯಲ್ಲಿ ಔಷಧಿ ಗುಣ ತುಂಬ ಇರುತ್ತೆ. ಇದಕ್ಕೆ ಪುರುಷರು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ತಿಂದರೆ ನಿಮ್ಮ ನಿಮಿರುವಿಕೆ ತೊಂದರೆ ಬೇಗನೆ ಕಡಿಮೆ ಆಗಿಬಿಡುತ್ತೆ. ಬೆಳ್ಳುಳ್ಳಿ ಶುಂಠಿ ವೀರ್ಯಾಣುಗಳ ಉತ್ಪತ್ತಿಗೆ ನೆರವಾಗುತ್ತೆ. ನೀವು ಬೆಳ್ಳುಳ್ಳಿ ಶುಂಠಿ ತಿನ್ನೋಕ್ಕೆ ಮರಿಬೇಡಿ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.